ಪ್ರಜೆಗಳೇ, ಒಬ್ಬರನ್ನ ಓಟ್ ಹಾಕಿ ಗೆಲ್ಲಿಸಿ ಒಬ್ಬರನ್ನ CM ಆಗಿರ್ಬೋದು, PM ಆಗಿರ್ಬೋದು, MLA ಆಗಿರ್ಬೋದು, ಒಬ್ಬ ಪ್ರಧಾನಿ ಮಂತ್ರಿ ಆಗಿರ್ಬೋದು, ಅವರಿಗೆಲ್ಲ ನಮ್ಮ ಓಟಿನ ಅವಶ್ಯಕತೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ನಾವಿಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದರೆ ಆಯ್ಕೆಗಳನ್ನ ತಪ್ಪು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಏನಂದರೆ ಓಟ್ ಹಾಕಿ ಗೆಲ್ಸಿರೋರು ಈ ಥರ ಟ್ರಾಫಿಕಲ್ಲಿ ನಿಂತ್ಕೋಬೇಕು ಬಿಸಿಲಲ್ಲಿ. ಅದೇ ಓಟ್ ಹಾಕಿಸ್ಕೊಂಡು ಗೆದ್ದಿರೋರು ಆ ಥರ ಜೀರೋ ಟ್ರಾಫಿಕಲ್ಲಿ ಹೋಗಬೇಕು. ಅಂದರೆ ನಮ್ಮ ಪ್ರಜೆ ಎಲ್ಲಿದ್ದೀವಿ ನಾವುಗಳು ಅಂತ. ಇವಾಗ ಅವ್ರಿಗೂ ಪಬ್ಲಿಕ್ ಸರ್ವೆಂಟ್ರವರು. ಸೊ ಪಬ್ಲಿಕ್ಕಿಗೆ ಫಸ್ಟ್ ಪ್ರಿಫರೆನ್ಷನ್ ಕೊಟ್ಟು ಅವರು ಆಮೇಲೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಅವ್ರ ಹತ್ರ ಇರಬೇಕದು. ಇವಾಗ ಪಬ್ಲಿಕ್ಕನ್ನು ನಿಲ್ಲಿಸಿ ಅವರು ಒಂದು ಜೀರೋ ಟ್ರಾಫಿಕ್ ಹೋಗ್ತಾರೆ ಅಂದರೆ ಇನ್ನು ನಾವೆಲ್ಲಿದ್ದೀವಿ, ಅವ್ರ ಕೈಲಿ ಸರ್ಕಾರ ಕೊಟ್ಟು ನಾವೆಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಒಂದು ತಿಳಿತಾನೇ ಇಲ್ಲ ನಮಗೆ ಏನಾಗಿದೆ ಇದು ಒಂದು ಸಮಾಜಕ್ಕೆ ಅಂತ. ಈಗ ನಾವು ಕಟ್ಟೋ ಟ್ಯಾಕ್ಸು ಅವ್ರಿಗೆ ಪೇಮೆಂಟು. ಈಗ ಪ್ರತಿಯೊಬ್ಬೊಬ್ರಿಗೂ ನಾವು ಇದನ್ನು ಕಡ್ಡಾಯವಾಗಿ ಯೋಚಿಸಬೇಕು. ದಯವಿಟ್ಟು ನೋಡಿ, ಮುಂದೆ ಒಂದು ಬರೋ ಪಕ್ಷಕ್ಕೆ ಒಂದು ಒಳ್ಳೆ ನಿಮ್ಮ ಮತದಾನ ನೀಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, 1 ಅವರ್ ಆಯಿತು ನಿಂತ್ಕೊಂಡು ಟ್ರಾಫಿಕಲ್ಲಿ. ಯಾರು ಬಂದಿದ್ದಾರೋ ಗೊತ್ತಿಲ್ಲ, ಏನು ಮಿನಿಸ್ಟ್ರ್ ಇರ್ಬೋದು, ಯಾರೇ ಇರಲಿ, ನನಗದು ಬೇಡದಾರೆ ವಿಚಾರ. ಈಗ ಅವ್ರನ್ನ ಗೆಲ್ಲಿಸಿ ತಂದಿರ್ತೀವಿ ಅಂದಮೇಲೆ ಅವರು ನಮಗೆ ಪ್ರಿಫರೆನ್ಷನ್ ಕೊಡಬೇಕು. ಅದು ಬಿಟ್ಟು ಅವರು ಜೀರೋ ಟ್ರಾಫಿಕಲ್ಲಿ ಹೋಗಿ ನಮಗೆ ಟ್ರಾಫಿಕ್ ಕೊಟ್ಟರೆ ಏನಿದ್ರ ಅರ್ಥ? ಮುಂದೆ ಯಾರಿದ್ರ ಬಗ್ಗೆ ಮಾತಾಡೋರು? ಹಾಂ,